ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾ ಪದ ಬಳಸಿದ್ದಕ್ಕಾಗಿ ಸಂಕಷ್ಟ. ಸೊ ಹೀಗಾಗಿ ಚಿಕ್ಕಮಗಳೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾ ಪದ ಸಂಕಷ್ಟ. ನೀಟ್ ಹೋರಾಟ ವೇಳೆ ಮುಲ್ಲಾಗಳ ವಿರುದ್ಧ ವಿವಾದಿತ ಹೇಳಿಕೆ. ಚಿಕ್ಕಮಗಳೂರು ಠಾಣೆಯಲ್ಲಿ 353/2 ಅಡಿ ಎಫ್ಐಆರ್ ದಾಖಲು. ವಿಚಾರಣೆಗೆ ಬರುವಂತೆ 2 ನೋಟಿಸ್ ನೀಡಿರೋ ಪೊಲೀಸರು. ಇಂದು ಬೆಳಗ್ಗೆ 11ಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚನೆ. ಸಿಟಿ ರವಿಗೆ ಮುಲ್ಲಾ ಪದ ಬಳಸಿದ್ದಕ್ಕಾಗಿ ಸಂಕಷ್ಟ ಎದುರಾಗಿದೆ. ಚಿಕ್ಕಮಗಳೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಚಾರಣೆಗೆ ಬರುವಂತೆ 2 ಬಾರಿ ನೋಟಿಸನ್ನು ಪೊಲೀಸರು ಕೊಟ್ಟಿದ್ದಾರೆ. ಸೊ ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಲು ಸಿಟಿ ರವಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಠಾಣೆಯಲ್ಲಿ 353/2 ಅಡಿ ಎಫ್ಐಆರ್ ದಾಖಲಾಗಿದೆ. ನೀಟ್ ಹೋರಾಟದ ವೇಳೆ ಮುಲ್ಲಾಗಳ ವಿರುದ್ಧ ವಿವಾದಿತ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಿಟಿ ರವಿಗೆ ಇಂದು ಸಂಕಷ್ಟ. ಸೊ ಚಿಕ್ಕಮಗಳೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು 2 ನೋಟಿಸನ್ನು ಕೊಟ್ಟಿದ್ದಾರೆ. 7 ದಿನಗಳ ಸಮಯ ನೀಡುವಂತೆ ಸಿಟಿ ರವಿ ಪತ್ರದ ಮೂಲಕ ಮನವಿ. ಸಿಟಿ ರವಿ ಮನವಿಗೆ ಯಾವುದೇ ಉತ್ತರ ನೀಡದ ಪೊಲೀಸರು. ನೀವು ನೀಡುತ್ತಿದ್ದ ಸಮಯ ರಾಜಕೀಯ ಪ್ರೇರಿತವಾಗಿದೆ. ಹಿಂದೆ ಹಾಜರಾಗಲು ಸಿಟಿ ರವಿಗೆ ನೋಟಿಸ್ನಲ್ಲಿ ಸೂಚನೆ. ಇವತ್ತು ಸಿಟಿ ರವಿಗೆ ವಿಚಾರಣೆಗೆ ಹಾಜರಾಗುವಂತೆ 2 ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ಆ ನೋಟಿಸ್ನಲ್ಲೂ ಸಹ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪೊಲೀಸರಿಗೆ ನೋಟಿಸನ್ನು ರಿಟರ್ನ್ ಕೊಟ್ಟಿದ್ದಾರೆ. ಸೊ ಬಟ್ ಆದರೂ ಕೂಡ ಯಾವುದೇ ಕೇರ್ ಮಾಡದೆ ಪೊಲೀಸರು ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗಾದಂತಹ ಸಾಹಿಲ್. ಸಾಹಿಲ್, ಇವತ್ತು ವಿಚಾರಣೆಗೆ ಬರುವಂತೆ ಸಿಟಿ ರವಿಗೆ ಸೂಚನೆಯನ್ನ ಸಹ ಕೊಡ್ತಾರೆ. 2 ನೋಟಿಸನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸಿಟಿ ರವಿ ಅವರು ಇಲ್ಲ, ಇವತ್ತು ವಿಚಾರಣೆಗೆ ಬರಲ್ಲ, ನಂಗೆ ಒಂದಷ್ಟು ಕಾಲಾವಕಾಶ ಕೊಡಿ, ನಾನು ಬರ್ತೀನಿ ಅಂತ ಹೇಳಿದ್ರೆ. ಬಟ್ ಪೊಲೀಸ್ ಕೂಡ ಡೋಂಟ್ ಕೇರ್ ಅಂತ, ಇಲ್ಲ ನೀವು ಇವತ್ತು ವಿಚಾರಣೆಗೆ ಬರಲೇಬೇಕು ಅಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪ, ಎಲ್ಲ ಒಂದು ಕಡೆ ರವಿ ಕಾಣದ್ದನ್ನ ಕವಿ ಕಂಡ ಒಂದು ಮಾತಿದೆ. ಆದರೆ ರವಿ ಕಂಡಿದ್ದು ಇವತ್ತು ಸುಳ್ಳಾಯ್ತಾ ಅನ್ನೋ ತರಹದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆ ವಿಶ್ಲೇಷಣೆಗೆ ಬರ್ತೀನಿ. ಅದಕ್ಕೂ ಮುಂಚಿತವಾಗಿ ನೆನೆ ದಿನ ಸಿಟಿ ರವಿ ಅವರ ಮನೆಗೆ, ಅವರ ಅಧಿಕೃತ ನಿವಾಸಕ್ಕೆ ಖಾಕಿ ಪಡೆ ಹೋಗುತ್ತೆ. ಕಾನೂನಾತ್ಮಕವಾಗಿ ಒಂದು ಆರೋಪ ಕೇಳಿಬಂದಾಗ, ಎಫ್ಐಆರ್ ದಾಖಲಾದಾಗ ಸಂಬಂಧಪಟ್ಟಂತಹ ಆರೋಪಿಯ ಕೈಗಳಿಗೆ ನೋಟಿಸ್ ಹಸ್ತಾಂತರ ಮಾಡೋದು ಕಾನೂನು ಪ್ರಾಸೆಸ್ಸು, ಕಾನೂನು ಪ್ರಕ್ರಿಯೆ. ಅದರ ಭಾಗವಾಗಿ ಪೊಲೀಸರು ಅವರ ನಿವಾಸಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆದಂತಹ ಒಂದು ಹೈಡ್ರಾಮಾ ಅದು ಈ ಕರ್ನಾಟಕದಲ್ಲಿ ಸಾಕ್ಷಿಯಾಗಿಯೇ ಉಳಿದುಕೊಂಡಿದೆ. ಸೊ ಆ ಸಂದರ್ಭದಲ್ಲಿ ಆ ನೋಟಿಸನ್ನು ಸ್ವೀಕರಿಸದ ಸಿಟಿ ರವಿ BNSS ಕಾನೂನಿನ ಅಡಿಯಲ್ಲಿ ಅಥವಾ ಆ ಸೆಕ್ಷನ್ನ ಅಡಿಯಲ್ಲಿ ಒಬ್ಬ ಆರೋಪಿಗೆ ಎಫ್ಐಆರ್ ಯಾವ ವಿಚಾರದಲ್ಲಿ ದಾಖಲಾಯಿತು, ಈ ಸೆಕ್ಷನ್ ಎಫ್ಐಆರ್ ಅಥವಾ ಈ ಆರೋಪ ಎಫ್ಐಆರ್ ದಾಖಲಿಸೋದಕ್ಕೆ ಅರ್ಹವಾಗಿರುವಂಥ ಆರೋಪನ, ಇವೆಲ್ಲವೂ ಕೂಡ ಕಾನೂನಿನಲ್ಲಿದೆ. ಹಾಗಾಗಿ ನೀವು ಈ ಕೂಡಲೇ ಎಫ್ಐಆರ್ ಕಾಪಿಯನ್ನು ನನ್ನ ಕೈಗೆ ಕೊಡಬೇಕು, ಅದು ಕೊಡದ ಹೊರತು ನಿಮ್ಮ ನೋಟಿಸನ್ನು ನಾನು ಸ್ವೀಕಾರ ಮಾಡೋದಿಲ್ಲ ಎನ್ನುವಂತಹ ಒಂದು ತರಹದ ವಿತಂಡವಾದವನ್ನು ಸಿಟಿ ರವಿ ಅವರು ಮಂಡಿಸ್ತಾರೆ. ಅದೇನೇ ಇರಲಿ, ವಿಷಯಕ್ಕೆ ಬರೋದಾದರೆ ನೋಡಿ, ಸಿಟಿ ರವಿ ನೀಟ್ ಪರೀಕ್ಷಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ ಅನ್ನುವಂಥ ಹೇಳಿಕೆ ಇತ್ತಲ್ಲ, ಆ ಹೇಳಿಕೆಗೆ ಮಾನದಂಡವೆಂಬಂತೆ ಶಿಲ್ಪಾ ಒಂದು ವಿಡಿಯೋವನ್ನು ಪ್ರದರ್ಶನ ಮಾಡ್ತಾರೆ. ಆ ವಿಡಿಯೋದಲ್ಲಿ ಟೋಪಿ ಧರಿಸಿರುವ ವ್ಯಕ್ತಿಯೊಬ್ಬ ಜೀಪಿಗೆ ಬೆಂಕಿ ಇಡುವಂತಹ ಒಂದು ದೃಶ್ಯ ಎಲ್ಲೋ ಒಂದು ಕಡೆ ಇವತ್ತು ಫ್ಯಾಕ್ಟ್ ಚೆಕ್ ಮುಖಾಂತರವಾಗಿ ಸಾಬೀತಾಗ್ತಾ ಇದೆ. ಸಿಟಿ ರವಿ ತೋರಿಸಿದ್ದ ವಿಡಿಯೋ ಅದು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ದೆಹಲಿಯ ವಿಡಿಯೋ ಅಲ್ಲ, ಬದಲಾಗಿ ಬಿಹಾರದಲ್ಲೊಂದು ಅಪಘಾತ ಆಗುತ್ತೆ. ಅಪಘಾತ ಆದಂತಹ ಸಂದರ್ಭದಲ್ಲಿ ಸಾವು ನೋವುಗಳಾಗುತ್ತೆ. ಆ ಸಂದರ್ಭದಲ್ಲಿ ರೊಚ್ಚಿಗೆದ್ದಿದ್ದ ಜನ ಜೀಪಿಗೆ ಬೆಂಕಿ ಇಡುವಂತಹ ದೃಶ್ಯದ ಒಂದು ವಿಡಿಯೋವನ್ನು ಸಿಟಿ ರವಿ ಅವರು ತೋರಿಸಿದ್ರು ಎನ್ನುವಂತಹ ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹದ್ದು. ಎಲ್ಲೋ ಒಂದು ಕಡೆ ಹಳೆಯ ಬಿಹಾರದ ವಿಡಿಯೋವನ್ನು ತೋರಿಸಿ ಈ ವಿಡಿಯೋದಲ್ಲಿ ಟೋಪಿ ಹಾಕಿರುವ ವ್ಯಕ್ತಿಯೊಬ್ಬ ಜೀಪಿಗೆ ಬೆಂಕಿ ಇಡುತ್ತಾ ಇದ್ದಾನೆ, ಹಾಗಾಗಿ ಈತನಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ, ಪೂರಾಪರ ವಿಚಾರಣೆ ಮಾಡದೆ ಯಾವುದೋ ವಾಟ್ಸಪ್ನಲ್ಲಿ ಸಿಕ್ಕಿರುವಂತಹ ವಿಡಿಯೋ, ಯಾವುದೋ ಫೇಸ್ಬುಕ್ನಲ್ಲಿ ಫಾರ್ವರ್ಡ್ ಆಗಿ ಬಂದಿರುವಂತಹ ವಿಡಿಯೋವನ್ನು ಒಬ್ಬ ವಿಧಾನ ಪರಿಷತ್ ಸದಸ್ಯ MLC ಸಿಟಿ ರವಿಯವರು ತೋರಿಸ್ತಾರೆ ಅನ್ನೋದಾದರೆ
ಅವರ ಬುದ್ಧಿವಂತಿಕೆಯ ವ್ಯಾಪ್ತಿ ಇಷ್ಟೇನಾ? ಈ ಅರ್ಥದಲ್ಲೂ ಕೂಡ ಜನ ಕುಹಕವಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಫ್ಯಾಕ್ಟ್ ಚೆಕ್ ಮುಖಾಂತರವಾಗಿ ಸಾಬೀತಾಗಬೇಕಾಗಿದೆ. ಇನ್ನು ನೀವು ಕೇಳಿದಂತೆ ಪೊಲೀಸರ ಆ ನೋಟಿಸ್ ನಿರಾಕರಣೆ, ಆಮೇಲೆ ತನಿಖೆಗೆ ಬನ್ನಿ ಅಂತ ಹೇಳಿದಾಗ ನನಗಿನ್ನೂ ಕಾಲಾವಧಿಗಳು ಬೇಕು, ಈ ವಿತಂಡವಾದ ಈ ಎಲ್ಲವೂ ಕೂಡ ಈಗ ಸಂಬಂಧಪಟ್ಟಂತ ಇಲಾಖೆ ಗಮನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಹೇಳಿಕೆ ಕೊಟ್ಟು ತಗಲಾಕಿಕೊಂಡ್ರ CT ರವಿ ಎನ್ನುವಂತಹ ಚರ್ಚೆಯು ಕೂಡ ರಾಜ್ಯಾದ್ಯಂತ ನಡೀತಾ ಇದೆ. ಶಿಲ್ಪ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.